ಸರ್ವೇ ಜನ ಸುಖಿನೋ ಭವಂತು. ಇವತ್ತು ಈ ಕುಂಭರಾಶಿಯಲ್ಲಿ ನಡೀತಕ್ಕಂಥ ಒಂದು ಗ್ರಹಣ, ರಾಹು ಗ್ರಸ್ತ ಒಂದು ವಿಶೇಷವಾದಂತ ಒಂದು ಗ್ರಹಣ ಸಮಯ. ಇಲ್ಲಿ ಯಾರು ಭಯಪಡ್ತಕ್ಕಂಥ ಒಂದು ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ನಮ್ಮ ಒಂದು ಧರ್ಮ, ನಮ್ಮ ಒಂದು ನಮಗೆ ತಿಳಿದಂತಹ ಒಂದು ಮಂತ್ರಗಳು ಮತ್ತು ದೇವರ ಪಠಣ ಇವುಗಳನ್ನು ಸುಮಾರು ನೀವು ರಾತ್ರಿ ಗ್ರಹಣ ಸ್ಪರ್ಶ ಕಾಲ ಈ ಒಂದು 10ರಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೂ ತಮಗೆ ತಿಳಿದಂತ ಈ ಮಂತ್ರಗಳಾಗಬಹುದು, ದೇವತಾ ಆರಾಧನೆ ಆಗಬಹುದು, ಒಂದು ದೇವರ ನಾಮಸ್ಮರಣೆ ಆಗಬಹುದು, ಇವುಗಳನ್ನು ನೀವು ವಿಚಾರ ಮಾಡಿದ್ರೆ ಸಾಕು, ಎಷ್ಟೋ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ನಿಮಗೆ ನಾನು ಬಯಸ್ತಾ ಇದ್ದೇನೆ. ಹಾಗೆ ಒಂದು ಗ್ರಹಣ ಸ್ಪರ್ಶ ಕಾಲದಲ್ಲಿ ವಿಶೇಷವಾಗಿ ಈ ಕುಂಭರಾಶಿಯವರು ಗ್ರಹಣ ಬಿಟ್ಟ ನಂತರ ಅಂದರೆ ಮರುದಿನ ಸೋಮವಾರ ಬೆಳಿಗ್ಗೆ ದೇವಾಲಯ ಅಥವಾ ಪುರೋಹಿತರು ಅವರಿಗೆ ಭೇಟಿಯಾಗಿ ತಮ್ಮಿಂದ ಕೆಲವೊಂದು ಶಕ್ತಾನುಸಾರವಾಗಿ ದಾನವನ್ನು ಕೊಟ್ಟು ಒಂದು ದೇವರಿಗೆ ಪೂಜೆ ಮಾಡೋದ್ರಿಂದ ಇನ್ನೂ ನಿಮ್ಮ ಕುಂಭರಾಶಿಯವರ ದೋಷ ಕೂಡ ಪರಿಹಾರವಾಗುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ಮನುಷ್ಯ ಜೀವಿಗೆ ಒಂದು ವಿಚಿತ್ರವಾದಂತ ಒಂದು ಸನ್ನಿವೇಶ ಈ ಚಂದ್ರಗ್ರಹಣವಾಗಿದೆ. ಎಲ್ಲರೂ ವೀಕ್ಷಿಸಿ, ಇದರಲ್ಲಿ ಯಾವುದೂ ಭಯವಿಲ್ಲ, ಯಾರು ಕೂಡ ತೊಂದರೆಗೀಡಾಗಬೇಕಂತ ಪ್ರಶ್ನೆ ಇಲ್ಲ. ಪ್ರತಿಯೊಬ್ಬರು ನೋಡಿಕೊಂಡು ಆದ್ರೆ ದೇವರ ಒಂದು ಭಯ ಭಕ್ತಿಯ ಒಂದು ಪೂಜೆ ತಮ್ಮಲ್ಲಿ ಇರಲಿ ಅಂತ ಹೇಳಿ ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಉಂಟಾಗಲಿ. ನಮಸ್ಕಾರ. MB ಶಾಸ್ತ್ರಿ.